ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GST ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೊಫೆಷ್ನಲ್ ಟ್ಯಾಕ್ಸ್ ಅಂದರೆ ಏನು, ಯಾರು ಕಟ್ಟಬೇಕು, ಸ್ಲ್ಯಾಬ್ ರೇಟ್ ಎಷ್ಟಿದೆ, ಪೆನಾಲ್ಟಿ ಏನು ಬರುತ್ತೆ, ಯಾವ್ಯಾವ ಫಾರ್ಮ್ ಇರುತ್ತೆ, ಯಾವ ವೆಬ್ಸೈಟಲ್ಲಿ ನಾವು ಪ್ರೊಫೆಷ್ನಲ್ ಟ್ಯಾಕ್ಸ್ನ ಪೇಮೆಂಟ್ ಮಾಡಬೇಕು, ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಅಲ್ಲಿ ತನಕ ನೋಡಿ ಕೊನೆವರೆಗೂ. ವಿಡಿಯೋ ಇಷ್ಟ ಆದರೆ ಮಾತ್ರ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಗಾಯ್ಸ್. ಚಾನಲ್ಗಿನ್ನೂ ಹೊಸಬ್ರಾಗಿದ್ದರೆ ಅಥವಾ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ, ನಾವೀಗ ಪ್ರೊಫೆಷ್ನಲ್ ಟ್ಯಾಕ್ಸ್ ಫುಲ್ ಡೀಟೇಲ್ಸ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ, ವಿತ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡೂ ನೋಟ್ಸ್ ಜೊತೆಗೆ. ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತಗೊಳ್ಳೋದ್ರೂ ಬರ್ಕೋಬೋದು, ಅಥವಾ ಇದನ್ನು ನೀವು ಒಂದು ನೋಟ್ಸ್ ಆಗಿ ಕೂಡ ನೀವು ಪಾಯಿಂಟ್ ಔಟ್ ಮಾಡ್ಕೋಬೋದು. ಸೊ ನೋಡಿ, ಫಸ್ಟು ವಾಟ್ ಈಸ್ ಪ್ರೊಫೆಷ್ನಲ್ ಟ್ಯಾಕ್ಸ್? ವೃತ್ತಿ ತೆರಿಗೆ ಎಂದರೇನು? ಪ್ರೊಫೆಷ್ನಲ್ ಟ್ಯಾಕ್ಸ್ ಈಸ್ ಎ ಟ್ಯಾಕ್ಸ್ ಲೆವಿಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಆನ್ ಪ್ರೊಫೆಷ್ನಲ್ಸ್ ಆರ್ ಸ್ಯಾಲರಿಡ್ ಎಂಪ್ಲಾಯೀಸ್. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ, ಸ್ಟೇಟ್ ಗೌರ್ಮೆಂಟ್ ಪ್ರಕಾರ ಯಾರು ವೃತ್ತಿಪರರು ಅಥವಾ ಸಂಬಳ ಯಾರಿಗೆ ಬರ್ತಾ ಇದೆಯೋ, ಎಷ್ಟು ಸಂಬಳ ಹಂಗಾದರೆ ಮುಂದೆ ನಾವು ತಿಳ್ಕೊಳ್ಳೋಣ, ಅವರು ಪ್ರೊಫೆಷ್ನಲ್ ಟ್ಯಾಕ್ಸ್ನ ಕಟ್ಟಬೇಕಾಗುತ್ತೆ ಗೈಸ್. ಇದು ತುಂಬಾ ವೆರಿ 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 ಇಂಪಾರ್ಟೆಂಟ್, ಓಕೆನಾ? ನಾಳೆ ದಿನ ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ಟಿಲ್ಲ, ಏನಾಗುತ್ತೆ ಮುಂದೆನೂ ಅದನ್ನು ತಿಳಿಸ್ಕೊಡ್ತೀನಿ. ಸೊ ಯಾವಾಗ ಆ್ಯಕ್ಟ್ ಅಡಿ ಬರುತ್ತೆ, ಇದು ಅಪ್ಲಿಕಬಲ್ ಆ್ಯಕ್ಟ್ ಯಾವುದು? ಪ್ರೊಫೆಷ್ನಲ್ ಟ್ಯಾಕ್ಸ್ ಈಸ್ ಗವರ್ನ್ಡ್ ಬೈ ದ ಕರ್ನಾಟಕ ಟ್ಯಾಕ್ಸ್ ಆನ್ ಪ್ರೊಫೆಷ್ನಲ್ಸ್, ಟ್ರೇಡ್ಸ್, ಕಾಲಿಂಗ್ಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ 1976. ಯಾವ ಆ್ಯಕ್ಟು? ಕರ್ನಾಟಕ ಟ್ಯಾಕ್ಸ್ ಆ್ಯಂಡ್ ಪ್ರೊಫೆಷನ್ಸ್, ಟ್ರೇಡ್ಸ್, ಕಾಲಿಂಗ್ಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ 1976. ಸೊ ಇದು ಒಂದು ಜನರಲ್ ನಾಲೆಡ್ಜ್. ಮತ್ತು ಪ್ರೊಫೆಷ್ನಲ್ ಟ್ಯಾಕ್ಸ್ ಬಗ್ಗೆ ಬಂದರೆ ನಿಮಗೆ ತಿಳಿದಿರಬೇಕಾಗಿರುವಂಥ ಒಂದು ಆ್ಯಕ್ಟ್. ಯಾವ ಆ್ಯಕ್ಟ್ ಅಡಿ ಬರುತ್ತೆ? ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪ್ರೊಫೆಷನ್ಸ್, ಟ್ರೇಡ್, ಕಾಲಿಂಗ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆ್ಯಕ್ಟ್ 1976. ಸೊ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ಸೊ ನೆಕ್ಸ್ಟು, ಪ್ರೊಫೆಷ್ನಲ್ ಟ್ಯಾಕ್ಸಲ್ಲಿ ಯಾವ್ಯಾವ ರೀತಿ ಸ್ಲ್ಯಾಬ್ ರೇಟ್ಸ್ ಇದೆ, ನಾವು ಯಾವಾಗ ಪ್ರೊಫೆಷ್ನಲ್ ಟ್ಯಾಕ್ಸ್ಗೆ ಕಟ್ಟಬೇಕು, ಯಾವಾಗ ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ಟಬಾರ್ದು ಅಂತ ನಾವು ಈಗ ತಿಳಿಯೋದಾದರೆ, ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ಸ್ಯಾಲ್ರೀಸ್ ಅಪ್ ಟು 15,000 ನೋ ಟ್ಯಾಕ್ಸ್. ಸೊ ನಿಮಗೇನಾದರೂ 15,000 ಸಂಬಳ ಇತ್ತು ಅಂತಂದರೆ ನೀವು ಪ್ರೊಫೆಷ್ನಲ್ ಟ್ಯಾಕ್ಸ್ನ ಕಟ್ಟಬಾರ್ದು. ಸೊ ನೀವು ಎಕ್ಸಾಮ್ಸನ್ ಇರುತ್ತೆ, ನಿಮಗೆ 15,000 ಸಂಬಳ ಬರ್ತಾ ಇದೆ ಅಂದರೆ ನಿಮಗೆ ಎಕ್ಸಾಮ್ಸನ್ ಇರುತ್ತೆ. ಸ್ಯಾಲ್ರೀಸ್ ಅಬೋವ್ 15,000 ಇತ್ತು ಅಂತ ಅಂದರೆ ನಿಮಗೆ PT ಪೇಮೆಂಟ್ ಅಂತ ಪ್ರತಿ ಮಂತು 200 ರೂಪಾಯಿ ಕಟ್ಟಾಗ್ತಾ ಇರುತ್ತೆ. 200 ರೂಪಾಯಿ ಅಂತ ಅಂದರೆ 2,400 ರೂಪಾಯಿ ಆಗುತ್ತೆ ಸ್ಯಾಲ್ರಿಡ್ ಪರ್ಸನ್ಗೆ ನಾನು ಇಲ್ಲಿ ಹೇಳ್ತಾ ಇರೋದು, ಓಕೆನಾ ಗೈಸ್? ಸೊ ಅದೇ ರೀತಿ ಇಂಡಿವಿಜುವಲ್ಸ್ ಅಥವಾ ಬಿಸ್ನೆಸ್ ಮೆನ್ಸ್ ಇವ್ರುಗಳೆಲ್ಲ ಏನು ಮಾಡಬೇಕು ಅಂತ ಅಂದರೆ, ಒಂದು ನಿಮಿಷ ನಿಮಗೆ ಇನ್ನೊಂದು ನೋಟ್ಸ್ ತೋರಿಸ್ತೀನಿ ನಾನು ನಿಮಗೆ, ಒಂದು ಸೆಕೆಂಡ್. ಸೊ ಗೈಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ 15,000ವರೆಗೂ ಟ್ಯಾಕ್ಸ್ ಇಲ್ಲ ಸ್ಯಾಲ್ರಿ ಅಥವಾ ವೇಜಸ್ ಪಡೆಯೋರಿಗೆ. ಸೊ ಸ್ಯಾಲ್ರಿ 15,000ಕ್ಕಿಂತ ಮೇಲಿತ್ತು ಅಂತಂದರೆ ನಾವು ಈ ಹಿಂದೆನೇ ನೋಡೋದು 200 ರೂಪಾಯಿ ಪರ್ ಮಂತು 2,400 ಸ್ಯಾಲ್ರಿಡ್ ಪರ್ಸನ್ಗೆ ಆಗುತ್ತೆ. ಸೊ 15,000 ರುಪೀಸ್ ಅಥವಾ ಹೆಚ್ಚಿನ ಮಾಸಿಕ ಆದಾಯಕ್ಕೆ 200 ರೂಪಾಯಿ ತೆರಿಗೆ ಕೊಡಲಾಗುತ್ತೆ. ಸೊ ನೆಕ್ಸ್ಟ್ ನಾನು ನಿಮಗೆ ಇನ್ನೊಂದು ಏನಪ್ಪ ಹೇಳೋಣ ಅಂದರೆ, ಹೂ ಶುಡ್ ಪೇ ಪ್ರೊಫೆಷ್ನಲ್ ಟ್ಯಾಕ್ಸ್ ಅಂತ ನೋಡೋದಾದರೆ, ಸ್ಯಾಲ್ರಿಡ್ ಎಂಪ್ಲಾಯೀಸ್ ಟ್ಯಾಕ್ಸ್ ಇಸ್ ಡಿಡಕ್ಟೆಡ್ ಬೈ ದ ಎಂಪ್ಲಾಯರ್ ಆ್ಯಂಡ್ ಪೇಡ್ ಟು ದ ಗೌರ್ಮೆಂಟ್. ನೀವು ಸ್ಯಾಲ್ರಿಡ್ ಎಂಪ್ಲಾಯೀಸ್ ಅಂತ ಆಗಿದ್ದರೆ, ನಿಮ್ಮ ಎಂಪ್ಲಾಯರ್ ಅಂದರೆ ನಿಮ್ಮ ಕಂಪನಿ, ಯಾವೊಂದು ಕಂಪನಿ ನೀವು ಕೆಲಸ ಮಾಡ್ತಾ ಇರ್ತೀರೋ, ನೀವು 15,000ಕ್ಕಿಂತ ಜಾಸ್ತಿ ನಿಮಗೆ ಸಂಬಳ ಬಂದಿರುತ್ತೋ, ಅವರು ಪ್ರತಿ ತಿಂಗಳು ನಿಮ್ಮದು 200 ರೂಪಾಯಿ ಕಟ್ ಮಾಡಿ ಅವರೇ ಪ್ರೊಫೆಷ್ನಲ್ ಟ್ಯಾಕ್ಸ್ ಅಂತ ಪೇ ಮಾಡಿರ್ತಾರೆ. ಅದು ನಿಮಗೆ ಯಾವ ಫಾರ್ಮ್ ಅಡಿ ಬಂದಿರುತ್ತೆ ಅಂತ ಮುಂದೆ ತಿಳ್ಕೊಳ್ಳೋಣ. ಫಾರಮ್ ಅಂತ ಬರುತ್ತೆ, ಪ್ರೊಫೆಷ್ನಲ್ ಟ್ಯಾಕ್ಸ್ ಫಾರಮ್ ಅಂತ, ನೀವು ಅದನ್ನು ಇನ್ಕಮ್ ಟ್ಯಾಕ್ಸಲ್ಲಿ ಕ್ಲೈಮ್ ಕೂಡ ಮಾಡ್ಕೋಬೋದು. ಸೊ ಎಂಪ್ಲಾಯರ್ಸ್ ಮಸ್ಟ್ ಡಿಡಕ್ಟ್ ದ ಫೈಲ್ ಟ್ಯಾಕ್ಸ್ ಆ್ಯಂಡ್ ಬಿಹಾಫ್ ಆಫ್ ಎಂಪ್ಲಾಯೀಸ್. ಸೊ ನಿಮ್ಮ ಕಂಪನಿ ಓನರ್ಗಳು ನಿಮ್ಮ ಪರವಾಗಿ ಅವರೇ ಕೂಡ ಪ್ರೊಫೆಷ್ನಲ್ ಟ್ಯಾಕ್ಸ್ನ ಡಿಡಕ್ಟ್ ಮಾಡ್ತಾರೆ. ಸೊ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷ್ನಲ್ಸ್ ಯಾರ್ಯಾರು? ಸೊ ಅಲ್ಲಿಗೆ ಸ್ಯಾಲರಿಡ್ ಎಂಪ್ಲಾಯೀಸು PT ಕಟ್ಟಬೇಕು, ಎಂಪ್ಲಾಯರ್ಸ್ PT ಕಟ್ಟಬೇಕು, ಮತ್ತು ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷ್ನಲ್ಸ್, ದಟ್ ಮೀನ್ಸ್ ಲಾಯರ್ಸ್, ಡಾಕ್ಟರ್ಸ್, ಕನ್ಸಲ್ಟೆಂಟ್ಸ್, ಟ್ರೇಡರ್ಸ್ ಮಸ್ಟ್ ಪೇ ಡೈರೆಕ್ಟ್ಲಿ. ಸೊ ಈ ಬಿಸ್ನೆಸ್ ಮ್ಯಾನು GST ನಂಬರೆಲ್ಲ ಯಾರೆಲ್ಲ ತೊಗೊಂಡಿರ್ತಾರೋ ಅವರೆಲ್ಲ ಡೈರೆಕ್ಟಾಗೆ ಪ್ರೊಫೆಷ್ನಲ್ ಟ್ಯಾಕ್ಸು
ಪ್ರತಿ ವರ್ಷ 2,500 ಕಟ್ಟಲೇಬೇಕು ಗೈಸ್. ಇವರು ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷ್ನಲ್ಸ್ ಆಗಿರೋದ್ರಿಂದ ಪ್ರೊಫೆಷ್ನಲ್ ಟ್ಯಾಕ್ಸ್ ಕರ್ನಾಟಕ ಗೌರ್ಮೆಂಟ್ಗೆ ಕಟ್ಟಲೇಬೇಕು. ಓಕೆ, ನಾವು ಶುಡ್ ಪೇ ಕೂಡ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಸೊ ನಾವೀಗ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಸೊ ಇದಕ್ಕೆ ಬಳಸುವಂತಹ ಫಾರಮ್ಗಳು ಯಾವ್ಯಾವ ಫಾರ್ಮ್ ಅಡಿ ಯೂಸ್ ಮಾಡ್ತಾರೆ. ಫಾರ್ಮ್ 4 ಮತ್ತು ಫಾರ್ಮ್ 4A ಅಂತ ಬರುತ್ತೆ ಪ್ರೊಫೆಷ್ನಲ್ ಟ್ಯಾಕ್ಸ್ಗೆ ಗಾಯ್ಸ್. ಸೊ ಫಾರ್ಮ್ 4 ಯೂಸ್ಡ್ ಫಾರ್ ರಿಜಿಸ್ಟ್ರೇಷನ್ ಎಂಪ್ಲಾಯರ್. ಅಂದರೆ ಇದು ಯಾರಪ್ಪ ಫಾರ್ಮ್ 4 ಯೂಸ್ ಮಾಡ್ತಾರೆ ಅಂತ ಅಂದರೆ, ಎಂಪ್ಲಾಯರ್ ಕಂಪನಿ ಇಟ್ಕೊಂಡಿರೋವಂಥ ಓನರು, ಎಂಪ್ಲಾಯರ್ ಯಾರು ಎಂಪ್ಲಾಯೀಸು 5 ಜನಕ್ಕಿಂತ ಮೇಲಿದ್ದು ಅವ್ರದ್ದೆಲ್ಲ PT ಕಟ್ ಮಾಡ್ತಾ ಇರ್ತಾರೋ, ಪ್ರತಿ ಮಂತು ಎಂಪ್ಲಾಯರ್ ಒಬ್ಬ ಕಂಪನಿ ಓನರು ಎಂಪ್ಲಾಯೀಸ್ದು ಸ್ಯಾಲ್ರಿಲಿ PT ಪೇಮೆಂಟ್ ಮಾಡ್ತಾ ಇರ್ತಾರೋ ಅವರು ಈ ಒಂದು ಫಾರ್ಮ್ 4ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ, PT ಕಟ್ಟಿರೋ ಅಂಥದ್ದು. ಸೊ ಫಾರ್ಮ್ 4A ಯಾವುದು? ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್ ಇಶ್ಯೂಡ್ ಟು ದ ಎಂಪ್ಲಾಯರ್. ಅಂದರೆ ಈಗ ಬಿಸ್ನೆಸ್ ಮೆನ್ ಆಗಿರಲಿ, ಲಾಯರ್ ಆಗಲಿ, ಕನ್ಸಲ್ಟೆಂಟ್ ಆಗಿರಲಿ, ಅಥವಾ GST ನಂಬರ್ ಯಾರ್ಯಾರು ಇಟ್ಟಿದ್ದೀರಾ, ಅಥವಾ ಸ್ಯಾಲ್ರೀಸ್ ಎಂಪ್ಲಾಯೀಸ್, ಇವ್ರಿಗೆಲ್ಲ ಕೊಡೋವಂಥದ್ದು ಫಾರ್ಮ್ ಯಾವುದು? ಫಾರ್ಮ್ 4. ಅಲ್ಲಿಗೆ ನಿಮಗೆ ಫಾರ್ಮ್ 4 ಮತ್ತು ಫಾರ್ಮ್ 4A, ಸಾರಿ ಆವಾಗಲೇ ಫಾರ್ಮ್ 4 ಅಂದೆ, ಫಾರ್ಮ್ 4A ಯಾವುದು ಡಿಫ್ರೆನ್ಸ್ ಇದೆ, ಏನಕ್ಕೆ ಯೂಸ್ ಮಾಡ್ತಾರೆ, ಏನಕ್ಕೆ ಅದು ನಮ್ಗೆ ಬೇಕಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಸ್ಯಾಲ್ರಿಡ್ ಪರ್ಸನ್, ಲಾಯರ್, ಡಾಕ್ಟರ್ಸ್, ಕನ್ಸಲ್ಟೆಂಟ್ ಅಥವಾ GST ನಂಬರ್ ಇರೋರೆಲ್ಲ ಫಾರ್ಮ್ 4A ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಎಂಪ್ಲಾಯರ್ ಆಗಿದ್ದರೆ, ನೀವೇನಾದರೂ ಕಂಪ್ನಿ ಓನರ್ ಆಗಿದ್ದರೆ, ನಿಮಗೆ ಫಾರ್ಮ್ 4 ಅಡಿ ಪ್ರೊಫೆಷ್ನಲ್ ಟ್ಯಾಕ್ಸ್ ಪೇಮೆಂಟ್ ಮಾಡಿರೋವಂಥ ಡೀಟೇಲ್ಸ್ ಪ್ರತಿಯೊಂದು ಕೂಡ ನಿಮಗೆ ಇಯರ್ಲಿ ಸಿಗ್ತಾ ಹೋಗುತ್ತೆ. ಗೊತ್ತಾಯ್ತಾ ಇದರಲ್ಲಿ ಪ್ರೊಫೆಷ್ನಲ್ ಟ್ಯಾಕ್ಸಲ್ಲಿ ಯಾವ ಫಾರ್ಮ್ಸ್ ಬರುತ್ತೆ ಅಂತ. ಸೊ ಡ್ಯೂ ಡೇಟ್ಸ್ ನಾವೀಗ ನೋಡೋದಾದರೆ ತುಂಬಾ ಇಂಪಾರ್ಟೆಂಟು ಈ ಒಂದು ಡ್ಯೂ ಡೇಟ್ಸು. ಸೊ ಮಂತ್ಲಿ ರಿಟರ್ನ್ ಮಾಡೋದು ಅಂದರೆ ಎಂಪ್ಲಾಯರು ಪ್ರತಿ ಮಂತು 20th ಆಫ್ ಎವ್ರಿ ಮಂತ್ಲಿ ರಿಟರ್ನ್ ಮಾಡ್ಕೋಬೇಕು. ಇದು ಕಂಪನಿ ಓನರ್ಗಳು ಮಾಡ್ತಾರಲ್ಲ, ಪ್ರತಿ ಮಂತು 200 ಕಟ್ ಮಾಡ್ತಾರಲ್ಲ ಸ್ಯಾಲ್ರಿಡ್ ಎಂಪ್ಲಾಯೀಸ್ ಅವ್ರದ್ದು, ಅವರು ಪ್ರತಿ ಮಂತು 20th PT ಪೇಮೆಂಟ್ನ ಮಾಡಬೇಕಾಗುತ್ತೆ. ಸೊ ಆ್ಯನ್ಯುಯಲ್ ರಿಟರ್ನ್ ಇಫ್ ಅಪ್ಲಿಕೇಬಲ್ ಅಂದರೆ ಆ್ಯನ್ಯುಯಲ್ ರಿಟರ್ನು 30th ಏಪ್ರಿಲ್, ಅಂದರೆ ನಾನು ವಿಡಿಯೋ ಮಾಡ್ತಾ ಇರೋದು 30th ಏಪ್ರಿಲ್ದಾನೆ. ಇವತ್ತು ಕೂಡ ಪ್ರತಿ ವರ್ಷ ಪ್ರೊಫೆಷ್ನಲ್ ಟ್ಯಾಕ್ಸ್ ಪೇ ಮಾಡೋದಕ್ಕೆ ಡ್ಯೂ ಡೇಟ್ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ನೆಕ್ಸ್ಟು ಪೆನಾಲ್ಟಿ ಅಥವಾ ಇಂಟ್ರೆಸ್ಟ್ ಏನಪ್ಪ ಬರುತ್ತೆ, ಎಷ್ಟು ನಾವೇನಾದರೂ ಪ್ರೊಫೆಷ್ನಲ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಎಷ್ಟು ಇಂಟ್ರೆಸ್ಟ್ ಗೌರ್ಮೆಂಟ್ನವ್ರು ನಮಗೆ ನೋಟಿಸ್ ಕಳಿಸ್ತಾರೆ ಅಂತ ನಾವು ತಿಳ್ಕೊಳ್ಳೋದಾದರೆ, ಪೆನಾಲ್ಟಿ ಫಾರ್ ಲೇಟ್ ಫೈಲಿಂಗ್ 252,000. ಅಂದರೆ ನೋಡಿ, ನೀವೇನಾದರೂ ಲೇಟ್ ಫೈಲಿಂಗ್ ಮಾಡಿದ್ರೆ, ಡ್ಯೂ ಡೇಟ್ ಮುಗಿಯೋಕ್ಕಿಂತ ಒಳಗಡೆ ಮಾಡಿದ್ರೆ ಬಚಾವು. ನೀವು ಡ್ಯೂ ಡೇಟ್ ಆದಮೇಲೆ ನೀವೇನಾದರೂ ಮಾಡೋದಕ್ಕೆ ಹೋಗ್ತೀರಾ ಅಂತಂದರೆ ನಿಮಗೆ 250ಇಂದ ಹಿಡಿದು 1,000 ರೂಪಾಯಿ ಗಂಟ ನಿಮಗೆ ಲೇಟ್ ಫೈಲಿಂಗ್ ಫೀಸ್ ಅಂತ ಹಾಕ್ತಾರೆ. ಸೊ ಅದಕ್ಕೆ ಲೇಟ್ ಪೇಮೆಂಟ್ ಮೇಲೆ ಇಂಟ್ರೆಸ್ಟ್ ಬೇರೆ ಹಾಕ್ತಾರೆ. ಅಲ್ಲಿಗೆ ಲೇಟ್ ಫೀಸ್ ಅಂತಲೂ ಹಾಕಿ ಅದ್ರ ಮೇಲೆ ಇಂಟ್ರೆಸ್ಟ್ ಕೂಡ ಹಾಕ್ತಾರೆ. ಇಂಟ್ರೆಸ್ಟ್ ಎಷ್ಟು ಹಾಕ್ತಾರೆ? 1.25% ಪರ್ ಮಂತ್. ಸೊ ಸಪೋಸ್ ಲೇಟ್ ಫೀಸ್ ಏನಾದರೂ ನಿಮಗೆ 1,000 ರೂಪಾಯಿ ಬಂತು ಅಂದರೆ ಪ್ರತಿ ಮಂತು ನಿಮಗೆ 1.25% ಇಂಟ್ರೆಸ್ಟ್ ಕೂಡ ಆ ಒಂದು ಲೇಟ್ ಫೀಸ್ ಮೇಲೆ ನೀವು ಕಟ್ಟಬೇಕಾಗುತ್ತೆ ನೆಕ್ಸ್ಟ್ ಟೈಮ್ ನೀವು PT ಮಾಡಬೇಕಾದ್ರೆ. ಅದರಿಂದ ದಯವಿಟ್ಟು ಡ್ಯೂ ಡೇಟ್ ಮುಗಿಯೋ ದಿನ ಒಳಗಡೆ PT ಪೇಮೆಂಟ್ನ ಮಾಡಿ. PT ಪೇಮೆಂಟ್ ಮಾಡೋದು ಯಾವ ರೀತಿ ಅಂತ ನಾನು ವಿಡಿಯೋ ಈಗಾಗಲೇ ಹಾಕಿದ್ದೀನಿ. ಜಸ್ಟ್ ಫೈನಲ್ ಗಂಟ ತೊಗೊಂಡೋಗಿ ಫೈನಲೈಸ್ ನೀವು ಡೌನ್ಲೋಡ್ ಫಾರ್ಮ್ ಮಾಡಿಕೊಂಡ್ರೆ ಮುಗೀತು. ಆ ಒಂದು ವಿಡಿಯೋ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ವೆಬ್ಸೈಟ್ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ಹೋಗಿ ಚೆಕ್ ಮಾಡಿ. ಪೇಮೆಂಟ್ ಆಫ್ ಪ್ರೊಫೆಷ್ನಲ್ ಟ್ಯಾಕ್ಸ್ ಅಂದರೆ ಎಂಪ್ಲಾಯರ್ಸ್ ಮಸ್ಟ್ ಡಿಡಕ್ಟ್ ದ ಪ್ರೊಫೆಷ್ನಲ್ ಟ್ಯಾಕ್ಸ್ ಫ್ರಮ್ ಎಂಪ್ಲಾಯೀಸ್ ಸ್ಯಾಲ್ರೀಸ್ ಆ್ಯಂಡ್ ಡೆಪಾಸಿಟ್ ದ ಅಮೌಂಟ್ ವಿತ್ ದ ಸ್ಟೇಟ್ ಗೌರ್ಮೆಂಟ್. ಸೊ ನಾವು ಈಗಾಗಲೇ ಆವಾಗಲೇ ನೋಡ್ದೋ, ಎಂಪ್ಲಾಯರು ಕೂಡ ಫಾರ್ಮ್ 4ಅಲ್ಲಿ ಅವ್ರದ್ದು ಎಂಪ್ಲಾಯೀಸ್ದು ಸ್ಯಾಲ್ರಿ ಡಿಡಕ್ಟ್ ಮಾಡ್ತಾರೆ, 200 ರೂಪಾಯಿ ಪ್ರತಿ ಮಂತು ಅವರು ಗೌರ್ಮೆಂಟ್ಗೆ ಕಟ್ಕೊತಾರೆ. ಸೊ ಮೋಡ್ ಆಫ್ ಪೇಮೆಂಟ್ ಏನೇನಪ್ಪ ಇದೆ ಪ್ರತಿಯೊಂದು, ಅದು ನೀವೀಗ ಈ ಪ್ರೇರಣಾ ಅನ್ನೋ ಪೋರ್ಟಲ್ ಇದೆ, ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕು ಕೂಡ ಕೊಟ್ಟಿರ್ತೀನಿ, ನೀವು ಒಂದು ಸಲ ನೋಡ್ಕೊಂಬರ್ಬೋದು. ಸೊ ಎಂಪ್ಲಾಯರ್ಸ್ಗೆ ಒಂದು ವೆಬ್ಸೈಟ್ ಇದೆ, ಎಂಪ್ಲಾಯೀಸ್ಗೂ ಕೂಡ ಒಂದು ವೆಬ್ಸೈಟ್ ಇದೆ. ಅಂದರೆ ಸೆಲ್ಫ್ ಎಂಪ್ಲಾಯ್ಡ್ ಪ್ರೊಫೆಷ್ನಲ್ಸ್ ಇದ್ದಾರಲ್ಲ ಅವರು ಕೂಡ GST ನಂಬರ್ ಇರೋದಿಲ್ಲ, ಎರಡನ್ನೂ ಕೂಡ ನಾನು ನಿಮಗೆ ವೆಬ್ಸೈಟು ತೋರಿಸ್ತೀನಿ. ಸೊ PTKarnataka.in ಅಂತ ಹೋದ್ರೆ ನಿಮಗೆ ಅಲ್ಲಿ ಮೋಡ್ ಆಫ್ ಪೇಮೆಂಟು ಪ್ರತಿಯೊಂದು ಆನ್ಲೈನ್ ಇದೆ, RTGS ಇದೆ, UPI ಪೇಮೆಂಟ್ ಇದೆ, ನೆಟ್ ಬ್ಯಾಂಕಿಂಗ್ ಇದೆ, ಎಲ್ಲ ಪೇಮೆಂಟ್ ವ್ಯವಸ್ಥೆನೂ ಇದೆ. ಬಟ್ ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಸ್ವಲ್ಪ ವೆಬ್ಸೈಟು ಲಾಸ್ಟ್ ಕೊನೆ ಮೂಮೆಂಟಲ್ಲಿ ವರ್ಕ್ ಆಗೋಲ್ಲ. ಆದ್ದರಿಂದ ಬೇಗನೆ ನೀವು ಒಂದು ವೀಕ್ ಒಳಗಡೆ ಡ್ಯೂ ಡೇಟ್ ಮುಗಿಯೋದ್ರೊಳಗಡೆ ನೀವು PT ಪೇಮೆಂಟ್ ಮಾಡ್ಕೊಳ್ಳಿ.
ಯಾರೆಲ್ಲ ಎಕ್ಸಾಮ್ಷನ್ ಬರ್ತಾರೆ ಪಿ ಟಿ ಪೇಮೆಂಟ್ ಯಾರೆಲ್ಲ ಪೇ ಮಾಡೋಂಗಿಲ್ಲ, ಸರ್ಟೈನ್ ಕ್ಯಾಟಗರೀಸ್ ಲೈಕ್ ಸೀನಿಯರ್ ಸಿಟಿಜನ್ಸ್ ಆಗಿದ್ದರೆ ನೀವು ಪೇ ಮಾಡೋ ಥರ ಇಲ್ಲ. ಡಿಸೇಬಲ್ಡ್ ಪರ್ಸನ್ಸ್ ಆರ್ ಅರ್ನಿಂಗ್ ಬಿಲೋ ದ ಥ್ರೆಶೋಲ್ಡ್ ಆರ್ ಅಂದರೆ ನೀವು 15,000ಕ್ಕಿಂತ ಕಮ್ಮಿ ಅರ್ನಿಂಗ್ ಮಾಡ್ತಾಯಿದ್ದೀರಾ ಅಥವಾ ನಿಮ್ಗೇನಾದರೂ ಡಿಸೇಬಲ್ ಪರ್ಸನ್ ಆಗಿದ್ದೀರಾ, ನೀವು ಸೀನಿಯರ್ ಸಿಟಿಜನ್ ಆಗಿದ್ದರೆ ಪಿ ಟಿ ಕಟ್ಟೋ ಆಗಿ ಇಲ್ಲ. ನೆಕ್ಸ್ಟ್ ಒನ್ನು ಕಾನ್ಸಿಕ್ವೆನ್ಸ್ ಆಫ್ ನಾನ್ ಪೇಮೆಂಟ್, ತೆರಿಗೆಯನ್ನು ಪಾವತಿಸದ ಪರಿಣಾಮಗಳು. ಅಂದರೆ ನೀವು ಇದೇನಾದರೂ ನಿಮಗೆ ಟ್ಯಾಕ್ಸ್ ಪೇಮೆಂಟ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ನಾವು ಈಗಾಗಲೇ ಪೆನಾಲ್ಟೀಸ್ ನೋಡಿದ್ದೀವಿ, ಇಂಟ್ರೆಸ್ಟ್ ನೋಡಿದ್ದೀವಿ, ಲೀಗಲ್ ಪ್ರೊಸೀಡಿಂಗ್ಸು ಕೂಡ ನಿಮ್ಮ ಮೇಲೆ ಗೌರ್ಮೆಂಟು ತಗೊಳ್ಳೋ ಅಂಥದ್ದು. ಸೊ ನೀವು ರೆಕಾರ್ಡ್ ಮೇಂಟೈನ್ ಮಾಡಲೇಬೇಕು. ಸೊ ನೀವು ಯಾವ ರೀತಿ ಫೈಲಿಂಗ್ ಮಾಡಿದ್ದೀರಾ, ಎಂಪ್ಲಾಯರ್ಸ್ ಮಸ್ಟ್, ಈಗ ಕಂಪ್ನಿಯವ್ರು ಏನಾದರೂ ನೀವು ಫೈಲಿಂಗ್ ಮಾಡ್ತಾಯಿದ್ದೀರಿ ಅಂದರೆ ಪಿ ಟಿ ಪೇಮೆಂಟ್ ರಿಟರ್ನ್ ಮಾಡಿರೋದು ಮತ್ತು ಪೇಮೆಂಟ್ ಮಾಡಿರೋದು ಮತ್ತು ಫೈಲಿಂಗ್ ಮಾಡಿರೋದು ಎಲ್ಲನೂ ರೆಕಾರ್ಡ್ ಮೇಂಟೈನ್ ಮಾಡಲೇಬೇಕಾಗುತ್ತೆ ಗೈಸ್. ಸೊ ರಿಜಿಸ್ಟ್ರೇಷನ್ ಪ್ರೋಸೆಸ್ ಕೂಡ ಇದೆ. ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವ ರೀತಿ ಮಾಡೋದು, ರಿಜಿಸ್ಟ್ರೇಷನ್ ಹಿಂಗಾಗಿ ಪೇಮೆಂಟ್ ಮಾಡೋದು ನಾನು ಈಗಾಗಲೇ ವೀಡಿಯೋ ಮಾಡಿ ಹಾಕಿದ್ದೀನಿ. ಸೊ ದಯವಿಟ್ಟು ವೀಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಈ ಒಂದು ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ GST ರಿಲೇಟೆಡ್, ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಅಥವಾ ಟ್ಯಾಲಿ ಪ್ರೈಮ್ ರಿಲೇಟೆಡ್ ವೀಡಿಯೋಗಳ್ನ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ಏನೇ ಡೌಟ್ ಬಂತು ಅಂದರೂ ಅಥವಾ ಯಾವ ವೀಡಿಯೋ ಮೇಲೆ ನಾನು ಟಾಪಿಕ್ ಮೇಲೆ ವೀಡಿಯೋ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.